ನನ್ನ ಕೊಲೀಗ್ ಪ್ರಶಾಂತ್ ನಾಥುನೇರ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇತ್ತೀಚೆಗೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಒಂದು ಮನವಿ ಮಾಡ್ಕೊಂಡ್ರು. ಕ್ಯಾಬಿನೆಟ್ನವ್ರು ಯಾರು ಇದನ್ನು ಸಂಬಳ ತಗೋಬೇಡಿ, ಶಾಸಕರುಗಳ ಸಾಧ್ಯ ಆದರೆ ಸಂಬಳ ಬಿಟ್ಟುಬಿಡಿ ಅಂತ. ನಾವು ಯೋಚನೆ ಮಾಡಿದ್ವಿ, ಮಿನಿಸ್ಟರ್ಗಳ ಸಂಬಳ ತಗೊಳ್ಳಿಲ್ಲ ಅಂದರೆ ಏನು ಮಹಾ ಉಳಿತಾಯ ಆಗುತ್ತೆ? ಮಹಾ ಉಳಿತಾಯದ ಪ್ರಶ್ನೆ ಅಲ್ಲ, ರಾಜ್ಯ ಒಂದು ಆರ್ಥಿಕವಾದ ಸಂಕಷ್ಟದಲ್ಲಿದೆ. ಅಂಥ ಟೈಮ್ನಲ್ಲಿ ಶಾಸಕರು ಸಚಿವರುಗಳ ಸಂಬಳ ತಗೋತಿದ್ದಾರೆ ಅನ್ನೋ ಮನೋಭಾವನೆ ಜನರಿಗೆ ಹರ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದೇನಿದು ರಿಕ್ಲೈನರ್ ತಗೊಂಡೆ, ಮಸಾಜ್ ಚೇರ್ ತಗೊಂಡೆ, ಹರ್ಟ್ ಮಾಡೋದಿಲ್ವಾ ಇದು ಜನರಿಗೆ? ಅದಿದ್ದು 3 ತಿಂಗಳಾಯ್ತು ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಎಸ್, ನಿಮಗೆ ವೃದ್ಧಾಪ್ಯ ವೇತನ ಎಲ್ಲ 7-8 ತಿಂಗಳು ಬರಲ್ಲ. ಹೌದು, ನೀವು ಅನೇಕ ವೃದ್ಧರನ್ನು ಹೋಗಿ ಕೇಳಿ ನೋಡಿ, 7 ತಿಂಗಳು 8 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ. ಸಾರಿಗೆ ನಿಗಮಕ್ಕೆ ಶಕ್ತಿ ಯೋಜನೆಯನ್ನು ಹಣ ಭರ್ಪಾಯಿ ಮಾಡಿಕೊಡ್ಲಿಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ. ಗೃಹ ಜ್ಯೋತಿಯಲ್ಲಿ ನಿಗಮಗಳು ಕೇಳ್ತಾ ಇವೆ, ನಮಗೆ ಅನುಮತಿ ಕೊಡಿ, ನಾವು ಗ್ರಾಹಕರಿಂದ ವಸೂಲಿ ಮಾಡ್ತೀವಿ. ಅದರ ಅರ್ಥ ಏನು? ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಮೇಲೆ ಏನು ಒತ್ತಡವನ್ನು ಬೀಳ್ತಾ ಇದೆ. ಆ ಸಂದರ್ಭದಲ್ಲಿ ಇವೆಲ್ಲ ಈಗ ಹೆಂಗಂದರೆ ನೋಡಿ, ನೀವೊಂದು ಆರಾಮಾಗಿ ಕುರ್ಚಿ ತೆಗೆದುಕೊಳ್ಬಾರ್ದಾ? ತೆಗೆದುಕೋಬೋದು. ಪ್ರಶ್ನೆ ಇರೋದೇನು ಅಂದರೆ ಯಾವ ಸಂದರ್ಭದಲ್ಲಿ ಏನು ಶೋ ಆಫ್ ಮಾಡ್ತಿದ್ದೀರಿ ಅಂತ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ 15 ರಿಕ್ಲೈನರ್ಗಳನ್ನು ವಿಧಾನಸೌಧಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಏನು ಭಾಳ ದೊಡ್ಡ ಹಣದ ಬಾಬತ್ತು ಖರ್ಚಾಗತ್ತೆ ಅನ್ನೋದನ್ನು ನಾನು ಹೇಳಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಯಾವ ಟೈಮಿಂಗಲ್ಲಿ ತೆಗೆದುಕೊಳ್ತಾ ಇದ್ದೀರಿ? ಒಂದು ಕಡೆ ಹೇಳ್ತಾ ಇದ್ದೀರಿ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ, ಇನ್ನೊಂದು ಸಂದರ್ಭದಲ್ಲಿ ಇಲ್ಲ ಅವರು ಸ್ಯಾಲ್ರಿಯನ್ನು ಡಬಲ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಸರಿ, ಈಗ ಕೆಲವ್ರು ಹೇಳ್ಬೋದು, ಇಲ್ಲಪ್ಪ ನಾವು ಪ್ರಾಮಾಣಿಕರಿದ್ದೀವಿ, ಯಾರು ದುಡ್ಡು ತೊಗೋತಾರೆ ತಿಂತಾರೆ, ನಾವು ಪ್ರಾಮಾಣಿಕರಿದ್ದೀವಿ, ನಮ್ಗೆ ದುಡ್ಡು ಬೇಕಲ್ವಾ ಅಂತ ಕೆಲ ಶಾಸಕರು ಮತ್ತು ಸಂಸದರು ನಮ್ಮ ಬಳಿ ಬಂದು ಹೇಳಿದ್ದನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ಮೂಲಭೂತ ಪ್ರಶ್ನೆ ಏನು? ಕಾಮನ್ ಸೆನ್ಸ್ನ ಪ್ರಶ್ನೆ ಏನು? 224 ಕ್ಷೇತ್ರಗಳಲ್ಲಿ ನೀವು ಚುನಾವಣೆಗೆ ಎಷ್ಟು ಖರ್ಚು ಮಾಡಿ ಇಲ್ಲಿ ಬರ್ತಾ ಇದ್ದೀರಿ? ಅಂದರೆ ನಿಮ್ಗೆ ಆ ಸಂಬಳ ಏರಿಕೆಯ ಅದರಿಂದ ನಿಮಗೆ ಏನಾದರೂ ಆಗಬೇಕಾದದ್ದು ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಾರಿ ಬಾರಿ ಹೇಳುತ್ತೆ. 224 ಕ್ಷೇತ್ರದಲ್ಲಿ ಮಿನಿಮಮ್ ಮಜೀದ್ 5 ಕೋಟಿಗಿಂತ ಕಡಿಮೆ ಖರ್ಚಾಗ್ತಕ್ಕಂಥ ನನಗೆ ಒಂದು ಕ್ಷೇತ್ರವನ್ನು ತೋರಿಸ್ಕೊಡಿ. ಇಲ್ಲ, 5 ಕೋಟಿಯಿಂದ 20, 25, 50, 100 ಕೋಟಿವರೆಗೆ ಖರ್ಚಾಗ್ತಕ್ಕಂಥ ಕ್ಷೇತ್ರಗಳಿವೆ. ಹಾಗಿರುವಾಗ ಆ ಖರ್ಚನ್ನು ನಿಭಾಯಿಸಬಲ್ಲ ಶಕ್ತಿ ಇರ್ತಕ್ಕಂಥ ನೀವು ಸಂಬಳವನ್ನು ಗೃಹಲಕ್ಷ್ಮಿಯವ್ರಿಗೆ 3 ತಿಂಗಳು 4 ತಿಂಗಳಾಗುತ್ತೆ, ತಿಂಗಳ ಸಂಬಳ ಕೊಡೋಕ್ಕಾಗಲ್ಲ. ನಿಮ್ಮ ಸಂಬಳ ಮಾತ್ರ ಏರಿಕೆ ಮಾಡತಕ್ಕಂಥ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಸಂಬಳ ಇನ್ಫ್ಲೇಷನ್ ತಕ್ಕಂತೆ ಏರಿಕೆ ಆಗಲಿ. ಅದರಲ್ಲಿ 8% ಇನ್ಫ್ಲೇಷನ್ ಇದೆಯಲ್ಲಪ್ಪ, 10% ನೀವು ಏರಿಕೆ ಮಾಡ್ಕೊಳ್ಳಿ, ಯಾರ್ದೇ ಅಭ್ಯಂತರ ಇರಲ್ಲ. ಆದರೆ ನೀವು ಯಾವ ಸಂದರ್ಭದಲ್ಲಿ ಏರಿಕೆ ಮಾಡ್ಕೊಳ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನೀವು ಯಾವ ಸಂದರ್ಭದಲ್ಲಿ ಏರಿಕೆ ಮಾಡ್ಕೊಳ್ತಾ ಇದ್ದೀರಿ? ಹಾಗಿದ್ದಲ್ಲಿ ನಿಮ್ಮ ಸಂಬಳ ಏರಿಕೆ ಆಗ್ತಾ ಇದೆ ಅಲ್ವಾ? ನೀವು ಈ ವಿರೋಧ ಪಕ್ಷಗಳು ಸದನದಲ್ಲಿ ಒಂದಿನಾದರೂ ಧರಣಿ ಕೂತ್ಕೊಂಡು ಕೇಳಿ, ನಾಳೆ ಈ ಸಂಬಳ ಏರಿಕೆಯ ನಿರ್ಣಯವನ್ನು ತೆಗೆದುಕೊಳ್ಳುವ ಮೊದಲು, ಈ ರೀತಿಯ ಐಷಾರಾಮಿ ವಸ್ತುಗಳನ್ನು ನೀವು ವಿಧಾನಸೌಧಕ್ಕೆ ತರುವ ಮೊದಲು ಅಲ್ಲಿ ಕುಳಿತು ಕಾಯ್ತಾ ಇರತಕ್ಕಂಥ ಬಡವನಿಗೆ ಅವನ ಅಕೌಂಟಿಗೆ ಹಣ ಹೋಗಬೇಕು ಅಂತಕ್ಕಂಥ ಕಂಡೀಷನ್ ಆದರೂ ಇರಲಿ. ಹೌದು, ನನಗೆ ಆಶ್ಚರ್ಯ ಅನಿಸುತ್ತೆ. ಆ ಗೃಹಲಕ್ಷ್ಮಿಯನ್ನು ಪ್ರಕಟಿಸ್ತೀರಿ, ಅವ್ರಿಗೆ ತಿಂಗಳ ದುಡ್ಡು ಕೊಡೋಲ್ಲ ಅಂದಾಗ ಏನು ಹೇಳ್ತೀರಿ? ಸರ್ಕಾರಿ ಸಂಬಳ ಏನು ತಿಂಗಳ ಬರುತ್ತೇನ್ರಿ? ಅದೇನು ಸಂಬಳ ಅನ್ಕೊಂಡಿದ್ದೀರಾ? ಆತನಿಗೆ 1,000-2,000 ರೂಪಾಯಿ ಆತ ಕಾಯ್ತಾ ಇರ್ತಾನೆ. ನಾನು ಈ ಸಲ ಹುಬ್ಳಿಗೆ ಹೋದಾಗ ನಿಮಗೂ ಬಂದು ಹೇಳಿದೆ ಅಜಿತ್, ನಾನು ಅದೆಷ್ಟು ಜನ ಬಂದು ಕೇಳ್ತಾ ಇದ್ರು, ಗೃಹಲಕ್ಷ್ಮಿ ಯಾವಾಗ ಬರ್ತೀರಿ, ಗೃಹಲಕ್ಷ್ಮಿ ಯಾವಾಗ ಬರ್ತೀರಿ? ಯಾಕಂದರೆ ಅವರ ಇಡೀ ಎಕನಾಮಿಕ್ ಸೈಕಲ್ ಅದರ ಸುತ್ತಲೂ ಸುತ್ತಾ ಇರೋದು. ಒಬ್ಬ ಮನುಷ್ಯನಿಗೆ 500 ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಅಂತಂದಾಗ ಅದು ಸರ್ಕಾರದಿಂದ ಬರಲಿ, ದುಡಿಮೆಯಿಂದ ಬರಲಿ, ಅದು ಹೆಂಗೆ ಬರಲಿ, ಯೋಜನೆಯಿಂದ ಆದರೂ ಬರಲಿ, ಆತ ಆ 500 ರೂಪಾಯಿ ಖರ್ಚು ಹೇಗೆ ಮಾಡಬೇಕು ಅಂತಕ್ಕಂಥದ್ದರದ ಒಂದು ಯೋಜನೆಯನ್ನು ರೂಪಿಸಿರ್ತಾನೆ. ನೀವು ಅದನ್ನು ಬಿಟ್ಟು ಇಲ್ಲಿ ನಾನು ರಿಕ್ಲೈನರ್ಸ್ಗಳನ್ನು ತರಿಸ್ತೀನಿ, ನಮ್ಮ ಸಂಬಳವನ್ನು ಏರಿಕೆ ಮಾಡಿಸ್ತೀನಿ, ನಮಗೊಂದು ಕ್ಲಬ್ ಮಾಡ್ಕೋತೀನಿ. ನೋಡಿ, ಯಾರೂ ಇವತ್ತಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಕೋಬಾರ್ದ? ಈಗ ಲೋಕಸಭೆಯಲ್ಲೂ ಪಕ್ಕದಲ್ಲೇ ಇದೆ ವಿಠಲ್ ಭಾಯಿ ಹೌಸ್, VP ಹೌಸ್ ಇದೆ. VP ಹೌಸ್ದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಇದೆ, ಅಲ್ಲೂ ಬ್ಯಾಡ್ಮಿಂಟನ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ, ಎಲ್ಲವೂ ಇದೆ. ಯಾವುದು ಇರಬಾರ್ದು ಅಂತಕ್ಕಂಥದ್ದನ್ನು ಯಾರೂ ಹೇಳ್ತಾ ಇಲ್ಲ. ಹಾಗಿದ್ದಲ್ಲಿ ಇವುಗಳನ್ನು ಫಸ್ಟ್ ಪೂರ್ಣಗೊಳಿಸಿ. ಅದಕ್ಕೆ ಯಾಕೆ ಹಣ ಇಲ್ಲ ಅಂತೀರಿ? ನಿಮ್ಮ ಗುತ್ತಿಗೆದಾರರು ಬಂದು ಕೇಳ್ತಾ ಇದ್ದಾರೆ, ಎಷ್ಟೋ ವರ್ಷ ಆಯ್ತು ರೀ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ, ಕಮಿಷನ್ ಕೇಳ್ತಾ ಇದ್ದಾರೆ, ಅತಿ ಹೆಚ್ಚು ಕಮಿಷನ್ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅನ್ನೋ ಕಾರಣಕ್ಕೋಸ್ಕರ.
ಆದರೆ ನೀವಿಲ್ಲಿ ಅನಗತ್ಯವಾಗಿರ್ತಕ್ಕಂಥ ಶೋ ಆಫ್ ಮಾಡ್ತಾ ಇದ್ದೀರಿ. ಇದು ಎಷ್ಟು ಸರಿ ಅನ್ನೋದು ನಾವು ಟೀಕೆ ಟಿಪ್ಪಣಿ ಮಾಡೋದಲ್ಲ. ಖಾದರ್ ಅವರು ಯೋಚನೆ ಮಾಡಬೇಕಾಗಿತ್ತು. ನೀವು ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.